ಪೈಲಟ್ ಏನು ಮಾಡ್ತಾ ಅಂದ್ರೆ 2 ಇಂಜಿನ್ ಬಂದ್ ಮಾಡಿ ಆರಾಮ್ ಮಲ್ಕೊಂಡ್ಬಿಡ್ತಾರೆ. ನಾವು ಕರೆಗೂ ದೊಡ್ಡ ಬಕ್ರಾಗಳು ವಿಮಾನ್ಯಾಗ ತಿರುಗಾಡವ್ರು. ರೊಕ್ಕ ಅಂದ್ರೆ ವಿಮಾನ ಕಂಪ್ನಿಯವ್ರು ಮಾಡತ್ತಾರ ನಮ್ಮನ್ನು ಮಂಗೆ ಮಾಡಿ. ಪೈಲಟ್ ಏನು ಮಾಡ್ತಾ ಬರೀ ವಿಮಾನ ನೆಲ ಬಿಟ್ಟು ಮ್ಯಾಲೆ ಹೋಗುತ್ನಾಗ ಅಷ್ಟು ಎಕ್ಸಿಲೇಟರ್ ಕೊಡ್ತಾ ಒಂದು 200 300 ಸ್ಪೀಡ. ಮ್ಯಾಲೆ ಹಾರಿದ ಮೇಲೆ ಏನಾಗ್ತಿತ್ತು ಅಂದ್ರೆ ವಿಮಾನ ಒಂದು 35,000 ಫೀಟ್ ಮ್ಯಾಲೆ ಹೋದ್ಮೇಲೆ ಪೈಲಟ್ ಏನು ಮಾಡ್ತಾ ಅಂದ್ರೆ 2 ಇಂಜಿನ್ ಬಂದ್ ಮಾಡಿ ಆರಾಮ್ ಮಲ್ಕೊಂಡ್ಬಿಡ್ತಾ. ಅಂದ್ರೆ ವಿಮಾನ ಅಲ್ಲಿ ಆರಾಮ್ ಪಾರ್ಕ್ ಮಾಡ್ತಾ ಆಕಾಶದಾಗ. ಇದು ನಮ್ಮದು ಗುರುತಾಕ್ಷಣ ಬಲ ಇರ್ತಿದ್ದಿಲ್ಲ, ಅದು ಕಡಿಮೆ ಇರ್ತೈತಿ. ಅದಕ್ಕೆ ವಿಮಾನ ಭೀ ಕೆಳಗೆ ಬೀಳಂಗಿಲ್ಲ. ಮತ್ತು ನಿಮ್ಗೆ ಗೊತ್ತಿರೋಂಗೆ ನಮ್ಮ ಭೂಮಿ ಹಂಗೆ ಗೋಲ್ ಗೋಲ್ ತಿರುಗ್ತಿತ್ಲೆ, ಹಂಗೆ ನಮ್ಮ ಭೂಮಿ ಗೋಲ್ ಗೋಲ್ ತಿರುಗಿ ನಾವು ಹೋಗೋ ಜಾಗ ಬರ್ತೈತಿ. ಬಂದಮೇಲೆ ಏನಾಗ್ತೈತಿ, ಪೈಲಟ್ ಏನು ಮಾಡ್ತಾ ಒಂದು ಸತಿ ಕಿಟಕಿಯಿಂದ ಬಗ್ಗಿ ಕೆಳಗೆ ನೋಡ್ತಾ, ಬಂತು ನಮ್ಮ ಜಾಗ ಬಂತಂತ ಹೇಳ್ತಾ. ಆಮೇಲೆ ಮತ್ತೆ ಇಂಜಿನ್ ಚಾಲು ಮಾಡ್ತಾ, ಇಂಜಿನ್ ಚಾಲು ಮಾಡಿ ವಿಮಾನ ಕೆಳಗೆ ಇಳಿಸ್ತಾ. ಅವಾಗ ವಿಮಾನ ಕೆಳಗೆ ಇಳಿಸ್ತಾ ಏನು ಮಾಡ್ತಾ, ಮತ್ತೆ ಜರ ಎಕ್ಸಿಲೇಟರ್ ಕೊಡ್ತಾ. ಸೊ ಏನಾಗ್ತಿತ್ತಂದ್ರೆ ಹಿಂಗೆ ನೋಡ್ರಿ, ನಾವಂತ ತಿಳಿದಿತ್ತು ವಿಮಾನ ಮ್ಯಾಲೆ ಹೋಗ್ತಿದ್ವಿ, ಹಾರ್ತಿದ್ದ. ಹಂಗೇನು ಹಾರಂಗಿಲ್ಲ, ಸುಮ್ಮನೆ ಹೇಳ್ತಾರೆ ವಿಮಾನ ಕಂಪ್ನಿಯವ್ರು. ಒಂದು ಅಷ್ಟು ಪೆಟ್ರೋಲ್ ಹೋಗ್ತಿದ್ವಿ, ಇಷ್ಟು ಪೆಟ್ರೋಲ್ ಹೋಗ್ತಿದ್ವಿ, ಅಷ್ಟು ಎಣ್ಣೆ ಹೋಗ್ತಿದ್ವಿ, ಖರ್ಚಾಗ್ತೈತಿ, ಖರ್ಚು ಏನಾಗಂಗಿಲ್ಲ. ಸುಮ್ಮನೆ ನಮ್ಗೆ ಟೋಪಿ ಹಾಕ್ತಾರೆ ದೊಡ್ಡ.